ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ಮಾಹಿತಿ ಏನಂದರೆ, ಬಿ ಪಿ ಎಲ್ ರೇಷನ್ ಕಾರ್ಡು 12 ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವು ಆಲ್ರೆಡಿ ಯಾವೆಲ್ಲ ಕ್ರೈಟೀರಿಯಾಗಳಿಲ್ಲ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಟ್ಟಿ ಮಾಡಿ ರೆಡಿ ಮಾಡಿಕೊಂಡು ಆದೇಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತ ಎಲ್ಲ ಕಡೆ ನ್ಯೂಸ್ ಕೂಡ ಬರ್ತಾ ಇದೆ. ಆ ಪಟ್ಟಿ ಲಿಸ್ಟ್ನಲ್ಲಿ ಏನಾದರೂ ನಿಮ್ಮ ಹೆಸರಿದೆಯಾ, ಯಾವೆಲ್ಲ ಕ್ರೈಟೀರಿಯಾನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಕರ್ನಾಟಕದಲ್ಲಿ 80% ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ. ಅದೇ ಪಕ್ಕದ ನೆರೆಯ ತಮಿಳುನಾಡಿನಲ್ಲಿ 40% ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಯಾವೆಲ್ಲ ಕ್ರೈಟೀರಿಯಾಗಳಿಲ್ಲ ಅಂಥ ರೇಷನ್ ಕಾರ್ಡ್ನ ಗುರುತು ಮಾಡಿ ಅವನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಆದೇಶನೂ ಕೂಡ ಮಾಡಿತ್ತು. ಅದನ್ನು ಕಾರ್ಯಗತಗೊಳಿಸುವ ಕಾಲ ಸನ್ನಿಹಿತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾ ಹೇಳುವ ರೀತಿಯಲ್ಲಿ ನಿಮ್ಮ ರೇಷನ್ ಕಾರ್ಡು ಏನಾದರೂ ಇತ್ತು ಅಂದರೆ ನಿಮ್ಮದು ಮುಂದಿನ ದಿನಮಾನಗಳಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಯಾವ್ಯಾವೆಲ್ಲ ಕ್ರೈಟೀರಿಯಾಗಳನ್ನ ಫಿಕ್ಸ್ ಮಾಡ್ಕೊಂಡವರು ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಏನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾಯಿರ್ತೀನಿ. ಸ್ನೇಹಿತರೆ, ಯಾವ್ಯಾವೆಲ್ಲ ಕ್ರೈಟೀರಿಯಾಗಳು ಇರಬೇಕು ರೇಷನ್ ಕಾರ್ಡ್ ಇರಬೇಕು ಅಂದರೆ, ಮತ್ತು ಯಾವೆಲ್ಲ ಕ್ರೈಟೀರಿಯಾಗಳು ಇರಬಾರ್ದು ಆ ಎರಡನ್ನೂ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರ, ಮೊದಲಿಗೆ ಯಾವೆಲ್ಲ ಕ್ರೈಟೀರಿಯಾಗಳು ಇರಬಾರ್ದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಗೊತ್ತಾಯಿತು ಅಂದರೆ ನಿಮಗೆ ಮಿಕ್ಕಿದ ಎಲ್ಲ ಕಾರ್ಡ್ಗಳು ನಿಮಗೆ ಸೇಫಾಗಿ ಉಳ್ಕೊಳ್ಳುತ್ತೆ ಅಂತ ಅರ್ಥ. ಮೊದಲಿಗೆ ನೀವು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೆ ಅಂಥ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಆದಾಯದ ಮಿತಿ 1,20,000ಗಿಂತ ಮೇಲ್ಪಟ್ಟು ಏನಾದರೂ ಇದ್ದರೆ ಅಂಥ ರೇಷನ್ ಕಾರ್ಡ್ಗಳು ರದ್ದಾಗುವ ಪಟ್ಟಿಗೆ ಸೇರ್ಪಡೆ ಆಗ್ತವೆ. ಇದರ ಜೊತೆಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯ ITR ಫೈಲ್ ಅಥವಾ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಿದರೆ ಅಂಥ ರೇಷನ್ ಕಾರ್ಡು ಕೂಡ ರದ್ದಾಗುವ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಹಾಗೆಯೇ ನೀವು ಒಂದು ವೇಳೆ ಡಾಕ್ಟರ್ಸು, ಲಾಯರ್ಸು, ಹಾಗೆಯೇ ನೀವೇನಾದ್ರು ಇಂಜಿನಿಯರ್ಸ್ಗಳಾಗಿದ್ದರೆ, ವೃತ್ತಿಪರ ನೀವು ಉದ್ಯೋಗನ ಮಾಡ್ತಾಯಿದ್ರೆ ಅಂಥ ಅವರು ರೇಷನ್ ಕಾರ್ಡ್ನ ಹೊಂದಿದರೆ ಅವರು ಕೂಡ ರೇಷನ್ ಕಾರ್ಡು ರದ್ದಾಗುವ ಪಟ್ಟಿಗೆ ಸೇರ್ಪಡೆ ಆಗ್ತವೆ. ಹಾಗೆಯೇ ರೈತರಾಗಿದ್ದರೆ ಅವ್ರದ್ದೇನಾದ್ರು ಸೇರ್ಪಡೆ ಆಗಲ್ವ ಅಂತ ನೀವು ಕೇಳ್ಬೋದು. ರೈತರಿಗೂ ಕೂಡ ಕ್ರೈಟೀರಿಯಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ನಿಮಗೆ 3 ಹೆಕ್ಟರ್ ಅಂದರೆ 7.5 ಎಕರೆಗಿಂತ ಹೆಚ್ಚಿನ ಒಣಭೂಮಿ ಇತ್ತು ಅಂದರೆ ಅಂಥ ರೈತರನ್ನ ರೇಷನ್ ಕಾರ್ಡ್ನ ರದ್ದು ಮಾಡಬೇಕು ಅಂತ ಕೂಡ ಒಂದು ಶಿಫಾರಸನ್ನ ಮಾಡಿದ್ದಾರೆ. ಹಾಗೆಯೇ ರೈತರ ಬಳಿ ಒಂದಕ್ಕಿಂತ ಹೆಚ್ಚಿನ ಯಂತ್ರೋಪಕರಣಗಳು, ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳಾದರೂ ಕೂಡ, ಉದಾಹರಣೆಗೆ ಟ್ರ್ಯಾಕ್ಟರು, ನಿಮ್ಮ ಬಳಿ ಒಬ್ಬ ರೈತನಿಗೆ 1 ಟ್ರ್ಯಾಕ್ಟರ್ ಇರಬೇಕಾಗ್ತದೆ. ಒಂದಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಇದ್ದರೆ ಆ ರೈತನ ರೇಷನ್ ಕಾರ್ಡು ರದ್ದಾಗಬೇಕು ಅಂತೇಳಿ ಅದನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಹಾಗೆಯೇ ನೀವು ಒಂದು ವೇಳೆ 4 ವೀಲರು, ಅದು ಕಾರ್ ಆಗಿರ್ಬೋದು ಮತ್ತು ಯಾವುದಾದ್ರು ದೊಡ್ಡ ವೆಹಿಕಲ್ಸ್ ಆಗಿರ್ಬೋದು, ನಿಮ್ಮದು ವೈಟ್ ಬೋರ್ಡ್ ಇದ್ದರೆ ಅಂದರೆ ನಿಮ್ಮ ಓನ್ ಯೂಸ್ಗೋಸ್ಕರ ನೀವೇನಾದರೂ ಕಾರನ್ನು ತಗೊಂಡಿದ್ರೆ ಅಂಥವರ ರೇಷನ್ ಕಾರ್ಡು ಕೂಡ ರದ್ದಾಗೋ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ನೀವು ಇಲ್ಲಿ ಎಲ್ಲೋ ಬೋರ್ಡು ಅಂದರೆ ನೀವೇನಾದರೂ ವೃತ್ತಿ ಮಾಡಲಿಕ್ಕೋಸ್ಕರ ನೀವು ಎಲ್ಲೋ ಬೋರ್ಡ್ ಪ್ಯಾಸೆಂಜರ್ಸ್ಗೋಸ್ಕರ ತೊಗೊಂಡಿದ್ರೆ ಅಂಥವ್ರ ಕಾರ್ಡನ್ನ ಈ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಅಂಥದ್ದೇನೂ ತೊಂದರೆ ಆಗೋಲ್ಲ. ಜೊತೆಗೆ ನಿಮ್ಮ ಬಳಿ 2 ವೀಲರ್ಸು ಅಂದರೆ ಸ್ಕೂಟರು, ಬೈಕ್ಗಳಾಗಿರ್ಬೋದು ಅದನ್ನು ಹೊಂದಿದರೆ ಅಂಥವ್ರ ರೇಷನ್ ಕಾರ್ಡ್ಗಳಿಗೆ ಏನು ಥರದ ತೊಂದರೆ ಆಗೋಲ್ಲ. ನೀವು ಎಷ್ಟೇ ತರಹದ ಬೈಕ್ಗಳನ್ನ ಹೊಂದಿದ್ರೂ ನಿಮಗೆ ಸಮಸ್ಯೆ ಆಗೋಲ್ಲ. ಇದರ ಜೊತೆಗೆ ನೀವು ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರಾಗಿದ್ದರೆ ನಿಮಗೆ ನಿವೇಶನ ಅಥವಾ ಖಾಲಿ ನಿವೇಶನ ಆಗಿರ್ಬೋದು 1000 ಚದರ ಅಡಿಗಿಂತ ನಿಮಗೆ ಹೆಚ್ಚಿನ ನಿವೇಶನಗಳು ಹೊಂದಿದರೆ ಅಂಥವರ ಕಾರ್ಡನ್ನು BPLಯಿಂದ APLಗೆ ನೀವು ಚೇಂಜಸ್ನ ಮಾಡಿ ಅಂಥೇಳಿ ಅದನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಅವರ ರೇಷನ್ ಕಾರ್ಡು ಕೂಡ BPL ರದ್ದಾಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ಥರ ತುಂಬ ಕ್ರೈಟೀರಿಯಾಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಮದು ಯಾವುದೇ ತರಹದ ಒಂದು ಎಫೆಕ್ಟ್ ಆಯ್ತು ಅಂದ್ರೂ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ. ಇದ್ರ ಜೊತೆಗೆ ಯಾವೆಲ್ಲ ರೇಷನ್ ಕಾರ್ಡ್ಗಳಲ್ಲಿ ಸಿಂಗಲ್ದು ಅಂದರೆ ಒಬ್ಬ ವ್ಯಕ್ತಿ ಇರ್ತಾರೋ ಅಂಥ ರೇಷನ್ ಕಾರ್ಡ್ಗಳ್ನು ಕೂಡ ರದ್ದಾಗುವ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಸ್ನೇಹಿತರೆ, ಈ ರೀತಿ ನಾನು ಹೇಳಿದಂಥ ಕ್ರೈಟೀರಿಯಾ ಅಂದರೆ ನಾನು ತುಂಬ ಕ್ರೈಟೀರಿಯಾಗಳು ಹೇಳಿದ್ದೀನಿ. ಈ ಕ್ರೈಟೀರಿಯಾದೊಳಗೆ ನಿಮ್ಮ ರೇಷನ್ ಕಾರ್ಡು ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಯಾವುದೇ ತರಹದ ಸಮಸ್ಯೆ ಆಗೋಲ್ಲ. ಒಂದು ವೇಳೆ ನಾನು ಹೇಳಿದಂಥ ಕ್ರೈಟೀರಿಯಾದಲ್ಲಿ ಒಂದು ಕ್ರೈಟೀರಿಯಾ ಕೂಡ ನಿಮಗೆ ಇನ್ಕ್ಲೂಡ್ ಆಯಿತು ಅಂದರೆ ನಿಮ್ಮ ರೇಷನ್ ಕಾರ್ಡು ಪಕ್ಕ ರದ್ದಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.